ಸ್ವಾವಲಂಬಿ ಎತ್ತಿನ ಕೃಷಿಕರ ಶಕ್ತಿಯಿಂದ ಶ್ರೇಷ್ಠವಾದಂಥ ವೀರಶೈವ ಲಿಂಗಾಯತ ರಾಜಮನೆತನಗಳು ನಿರ್ಮಾಣವಾದವು ಎಂಬುದು ಇತಿಹಾಸ ಹಾಗೂ ಇಂದಿನ ಆಧುನಿಕ ವಿಜ್ಞಾನದಿಂದ ಸ್ಪಷ್ಟವಾಗಿ ತಿಳಿತಾ ಇದೆ. ಹಾಗಿದ್ದರೆ ಇಂದಿನ ವೀರಶೈವ ಲಿಂಗಾಯತ ರಾಜಕೀಯ ನಾಯಕರು ಯಾಂತ್ರಿಕ ಕೃಷಿಯಿಂದ ಸಮಾಜವನ್ನು ಉಳಿಸಬಹುದು ಅಥವಾ ಅದೇ ಸ್ವಾವಲಂಬಿ ಎತ್ತಿನ ಕೃಷಿಕರಿಂದ ಉಳಿಸಬಹುದು ಎಂಬುದನ್ನು ಕುರಿತು ಚಿಂತನೆ ಮಾಡಿ ಹೆಜ್ಜೆ ಇಡಬೇಕಾಗಿದೆ. ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೂರದೃಷ್ಟಿಕೋನದ ಮಾತುಗಳನ್ನು ಆಲಿಸಿದ ಕೃಷಿ ಪದವೀಧರರು ನಂದಿ ಕೂಗು ಎಂಬ ಅಭಿಯಾನವನ್ನು ಪ್ರಾರಂಭಿಸಿ ಪ್ರತಿ ಗ್ರಾಮಗಳಲ್ಲಿ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವು ಜನಜಾಗೃತಿ ಕಾರ್ಯಕ್ರಮಗಳನ್ನು ಕಳೆದ 2 ವರ್ಷಗಳಿಂದ ಆಯೋಜಿಸುತ್ತಾ ಬಂದಿದ್ದಾರೆ. ಮುಂದುವರೆದು 108 ಗ್ರಾಮಗಳ ಜೋಡೆತ್ತಿನ ಕೃಷಿಕರ ಸಮಾವೇಶವನ್ನು ಆಯೋಜಿಸಿ ಜೋಡೆತ್ತಿನ ಕೃಷಿಕರ ಶ್ರಮಕ್ಕೆ ತಕ್ಕ ಬೆಲೆ ನೀಡುವ ಕಾನೂನು ಹಾಗೂ ಯೋಜನೆಯನ್ನ ಜಾರಿ ತರಬೇಕು ಅನ್ನುವಂತ ಹಕ್ಕೊತ್ತಾಯದ ಪತ್ರವನ್ನ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೇ ಫೆಬ್ರವರಿ ತಿಂಗಳಲ್ಲಿ ಕಳುಹಿಸಿಕೊಡಲಾಗಿದೆ. ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಉತ್ತರ ಬಂದಿರುವುದಿಲ್ಲ. ಆದರೆ ಇಂದು ಡೀಸೆಲ್ ಕೊರತೆ ಸೃಷ್ಟಿಯಾಗಿ ಟ್ರ್ಯಾಕ್ಟರ್ಗಳನ್ನು ಬಳಕೆ ಮಾಡಲು ಸಾಧ್ಯವಿಲ್ಲ, ನಮ್ಮಲ್ಲಿ ಎತ್ತುಗಳು ಕೂಡ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಪ್ರತಿ ಗ್ರಾಮಗಳಲ್ಲಿ ನಿರ್ಮಾಣವಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಆಯಾ ಮತಕ್ಷೇತ್ರದ ಶಾಸಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರವನ್ನು ಪಡೆದು ತಮ್ಮ ಮತಕ್ಷೇತ್ರದ ರೈತರಿಗೆ ತಿಳಿಸಬೇಕಾಗಿ ವಿನಂತಿ. ನಂದಿ ಗ್ಯಾಸ್, ನಂದಿ ವಿದ್ಯುತ್, ನಂದಿ ಆಹಾರ, ನಂದಿ ಗೊಬ್ಬರಗಳು, ನಂದಿ ಆರೋಗ್ಯ ವರ್ಧಕಗಳನ್ನು ಬಳಸಿದರೆ ಮಾತ್ರ ಇನ್ನು ಮುಂದೆ ನಮಗೆಲ್ಲ ಒಳ್ಳೆಯ ಭವಿಷ್ಯವಿದೆ. ನಂದಿ ಶಕ್ತಿಯಿಂದ ಸ್ವಾವಲಂಬಿ ಹಾಗೂ ಆರೋಗ್ಯವಂತ ರಾಷ್ಟ್ರ ನಿರ್ಮಿಸಲು ಬಯಸುವ ರಾಜಕೀಯ ನಾಯಕರಿಗೆ ಪಕ್ಷಾತೀತವಾಗಿ ಮತ ನೀಡುವ ಸಂಕಲ್ಪ ಮಾಡಿ ನಂದಿ ಸೈನಿಕರಾಗೋಣ ಬನ್ನಿ.